ಹೆಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಮಮತಾ ಎನ್ ಪಿ ಎಮ್ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಆಲ್ಮೋಸ್ಟ್ 11:30 ಆಗಿದೆ. ಇದೇನಿದು ಬೆಳಗ್ಗೆನೆ ಸೊಪ್ಪು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಬಿಡಿ. ಚಟ್ನಿ ಪುಡಿ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಅಮ್ಮ ಒಣಗಾಕಿದ್ರು. ಆದರೆ ನಮ್ಮ ಮನೆಯಲ್ಲಿ ಎಷ್ಟು ಕಾಟ ಕೊಡ್ತವೆ ಕೋತಿಗಳು ಅಂತಂದರೆ ನೋಡಿ, ಮನೆ ಬಾಗ್ಲ ಹತ್ರನೇ ಬಂದ್ಬಿಟ್ಟು ಇನ್ನೇನು ಮರಿ ಒಳಗಡೆನೆ ನುಗ್ಬಿಡ್ತಿತ್ತು ಅನ್ಸುತ್ತೆ ನಾವು ಬರಲಿಲ್ಲ ಅಂದಿದ್ರೆ. ಆ್ಯಕ್ಚುಲಿ ಅವು ಬಂದು ನಾವೇನಾದರೂ ಗಿಡ ಹಾಕಿರ್ತೀವಿ, ಹೂ ಇರುತ್ತೆ ಅಥವಾ ಕಾಯಿ ಇರುತ್ತೆ ಅಂತಂದರೆ ಕಿತ್ಕೊಂಡು ತಿನ್ಕೊಂಡು ಹೋದರೆ ಬೇಜಾರಾಗಲ್ಲ ಗೈಸ್ ನಮಗೆ. ಎಲ್ಲನೂ ಕಿತ್ತಿಟ್ಬಿಡ್ತವೆ, ತಿನ್ನೋದು ಇಲ್ಲ, ಈ ಕಡೆ ನಮಗೂ ಯೂಸ್ ಆಗಲ್ಲ. ಆ ಥರ ಚೇಷ್ಟೆ ಇವುಗಳದ್ದು. ಅದಕ್ಕೆ ಅರ್ಧ ನಮಗೆ ಯಾವ ಗಿಡ ಹಾಕಕ್ಕೂ ಇಲ್ಲಿ ಬೇಜಾರು. ನೋಡಿ ನೋಡಿ ಎಷ್ಟು ತರಲೆ ಮಾಡ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವೇ. ಸೊ ಬೆಳಗ್ಗೆ ಸುಷ್ಮಾ ಬಂದ್ಲು, ಮದುವೆ ಇದೆ ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ದು. ಸೊ ಅಲ್ಲಿಗೆ ಹೋಗಬೇಕಿತ್ತು, ಅದಕ್ಕೆ ಅಂತ ಬೆಳಗ್ಗೆ ಬಂದ್ಲು. ರೆಡಿ ಆಗೋಕ್ಕೆ ಅಂತ ಕಾಲ್ ಮಾಡಿದರು. ಟೈಮ್ ಇವಾಗ 12:10 ಆಗಿದೆ. ಸಂಜೆ ಬೇಗ ಬರ್ತೀನಿ, ರೆಡಿಯಾಗಿರಿ ಅಂತ ಅಂದರು. ಸ್ಟಿಲ್ ಬೋರ್ ಆಗ್ತಿತ್ತು ಅಂತ ಸ್ವಲ್ಪ ನಿಧಾನಕ್ಕೆ ರೆಡಿ ಆಗೋಣ ಅಂತ ಕೂತಿದ್ವಿ. ಇವತ್ತು ರಿಸೆಪ್ಷನ್ಗೆ ಈ ಔಟ್ಫಿಟ್ ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಮುಂಚೆ ಸಂಕ್ರಾಂತಿ ಹಬ್ಬದಲ್ಲಿ ಹಾಕಿದ್ದೆ, ಅದಾದಮೇಲಿಂದ ಹಾಕಿರಲಿಲ್ಲ. ಸೊ ಇದನ್ನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತು ಬೆಳಗ್ಗೆಗೆ ಸಿಂಪಲ್ಲಾಗಿ ಇದೊಂದು ಸಾಫ್ಟ್ ಸಿಲ್ಕ್ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿನ ನಮ್ಮಮ್ಮನ ಕಸಿನ್ ಕೊಡಿಸಿದ್ದು, ಅವರೇ ಗಿಫ್ಟ್ ಮಾಡಿದ್ದು ನನ್ನ ಮದುವೆಲಿ. ವರಮಹಾಲಕ್ಷ್ಮಿ ಫಸ್ಟ್ ವರಮಹಾಲಕ್ಷ್ಮಿಲಿ ಹಾಕಿದ್ದೆ ಲಾಸ್ಟ್ ಅನಿಸುತ್ತೆ, ಮತ್ತೆ ನಾನು ಈ ಸ್ಯಾರಿನೇ ಹಾಕಿಲ್ಲ. ಸೊ ಇದನ್ನೇ ಹಾಕೊಳ್ಳೋಣ ಅಂತ ಎತ್ತಿಟ್ಕೊಂಡೆ. ರೆಡಿ ಆಗೋಕ್ಕೆ ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಯಾವುದೇ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಈ ಥರ ಒಂದು ಕಡೆ ಇಟ್ಕೊಬಿಡ್ತೀನಿ. ಯಾಕಂದರೆ ಸುಮ್ಮನೆ ಹುಡ್ಕಿನೇ ಅರ್ಧ ಟೆನ್ಷನ್ ಆಗಿಬಿಡುತ್ತೆ. ರೆಡಿ ಆಗುವಾಗ ಏನು ಹಾಕೋಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಅದಕ್ಕೆ ಈ ಥರ ಅರೇಂಜ್ ಮಾಡಿ ಇಟ್ಕೊಬಿಡ್ತೀನಿ. ರೆಡಿ ಆಗಿಬಿಡೋಣ, ಇನ್ನು ಬಂದ್ಬಿಟ್ರೆ ಕಷ್ಟ, ಲೇಟ್ ಆಗಿಬಿಡುತ್ತೆ ಅಂತಾರೆ ಅಂತ ಅಂದ್ಬಿಟ್ಟು ರೆಡಿ ಆಗಕ್ಕೆ ಹೋದ್ವಿ. ನಾನು ಸುಶ್ ಯಾವಾಗಲೂ ಜೊತೆಲಿದ್ದಾಗ ಒಟ್ಟಿಗೆನೇ ರೆಡಿ ಆಗೋದು. ಏನಾದರೂ ಸಜೆಷನ್ ಬೇಕಂದರೆ ನಾನು ಅವಳನ್ನ ಕೇಳೋದು, ಅವಳು ನನ್ನ ಕೇಳೋದು. ಮೊದಲಿಂದನೂ ನಾವು ಹಿಂಗೇನೆ. ಹಾಗಂತ ನಾವೇನು ಇದೇ ಥರ ನೀಟಾಗಿ ಡಿಸ್ಕಸ್ ಮಾಡ್ಕೊಂಡು ರೆಡಿ ಆಗ್ತೀವಿ ಅನ್ನೋದೇನಿಲ್ಲ. ಮೇಕಪ್ ಮಾಡುವಾಗ ಡಿಸ್ಕಸ್ ಮಾಡೋದ್ಕಿಂತ ನಾವು ಕಚ್ಚಾಡೋದೇ ಜಾಸ್ತಿ ಅಂತ ಅನಿಸುತ್ತೆ. ಮನೇಲಿ ಎಷ್ಟು ಮಿರರ್ ಇದ್ರೂ ನಾವು ಒಂದೇ ಮಿರರ್, ಅವಳು ಎಲ್ಲಿ ರೆಡಿ ಆಗ್ತಾಳೆ ಅಲ್ಲೇ ನಾನು ರೆಡಿ ಆಗಬೇಕು, ಇಲ್ಲ ನಾನೆಲ್ಲಿ ರೆಡಿ ಆಗ್ತೀನಿ ಅಲ್ಲೇ ಅವಳು ರೆಡಿ ಆಗಬೇಕು. ಮುಂಚೆಯಿಂದನೂ ನಮ್ಮದು ಇದೇ ಗೋಳು. ಅಲ್ಲೊಬ್ರು ಇಲ್ಲೊಬ್ರು ರೆಡಿ ಆಗಕ್ಕಾಗಲ್ವಾ ಅಂತ ಮನೇಲಿ ಬೈಸ್ಕೊಳ್ಳೋದೇ ಆಗುತ್ತೆ. ಆದರೂ ಅದೇನೋ ಗೊತ್ತಿಲ್ಲ, ಒಟ್ಟಿಗೆನೇ ರೆಡಿ ಆಗ್ಬೇಕು ನಾವು. ಅದು ಅಲ್ಲದೆ ನಾನು ಯಾವಾಗ ಮಿರರ್ ಯೂಸ್ ಮಾಡಕ್ಕೆ ಹೋಗ್ತೀನಿ ಆವಾಗಲೇ ಅವಳು ಬರಬೇಕು, ಮತ್ತು ನಾನು ಆ ಕಡೆ ತಳ್ಳಿಬಿಟ್ಟು ಅವಳು ರೆಡಿ ಆಗಬೇಕು. ಇದೇ ಕತೆ ನಮ್ದು ಯಾವಾಗ್ಲೂ. ಆಮೇಲೆ ಹೆಂಗೆ ಅಂತಂದರೆ 2 ಆಪ್ಷನ್ ಇಟ್ಕೊಂಡ್ವಿ ಅಂತ ಅಂದರೆ ಒಬ್ರನ್ನೊಬ್ರು ಸಜೆಷನ್ ಕೇಳ್ಕೊತೀವಿ, ಇದು ಓಕೆನಾ ಇದು ಓಕೆನಾ ಅಂತ. ಕಚ್ಚಾಡೋದು ಇದ್ದೇ ಇರುತ್ತೆ. ಒಂಥರ ಕ್ಯೂಟ್ ಜಗಳ ಅನಿಸುತ್ತೆ ನಮ್ಮಿಬ್ರದ್ದು. ನಮ್ಮಲ್ಲಿ ನಾವೆಷ್ಟೇ ಸೆಲೆಕ್ಷನ್ ಮಾಡ್ಕೊಂಡಿದ್ರು ನನಗೆ ಅವಳು, ಅವಳಿಗೆ ನಾನು ಫೈನಲ್ ಮಾಡಿದ್ರೇ ನಮಗೆ ಸಮಾಧಾನ. ಸೊ ಹೀಗೆ ಮಾತಾಡಿಕೊಂಡು ಇಬ್ಬರು ರೆಡಿ ಆದ್ವಿ. ಇವತ್ತು ನಾವಿಬ್ಬರು ಹಾಕಿರೋ ಔಟ್ಫಿಟ್ನ ನಾನೇ ಡಿಸೈನ್ ಮಾಡಿದ್ದು. ಅವಳು ಹಾಕಿರೋ ಗೌನು ನಾನು ನನ್ನ ಮದುವೆಗೂ ಮುಂಚೆ ಸ್ಟಿಚ್ ಮಾಡಿದ್ದು. ಆ್ಯಕ್ಚುಲಿ ನಾನು ಹಾಕಿರೋದು ಕೂಡ ನನ್ನ ಮದುವೆಗೂ ಮುಂಚೆನೇ ಸ್ಟಿಚ್ ಮಾಡಿದ್ದು. ನನ್ನ ಮದುವೆ ಆದಮೇಲೆ ನಾನು ಯಾವುದೇ ಥರ ಡ್ರೆಸ್ಸಸ್ ಸ್ಟಿಚ್ ಮಾಡಿಲ್ಲ. ಆ್ಯಕ್ಚುಲಿ ತುಂಬ ಜನ ಕೇಳಿದ್ರು ಕೂಡ, ನನಗೂ ಸ್ಟಿಚ್ ಮಾಡಿಕೊಡು, ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ. ಬಟ್ ನಾನು ಹೊರಗಡೆ ಯಾರಿಗೂ ಹೊಲ್ಕೊಡ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಚೈತುಗೆ ಮಾತ್ರ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅವಳಿಗೆ ತುಂಬ ಇಷ್ಟ ಆಗ್ತಿತ್ತು ಅಂತ ಅಂದ್ಬಿಟ್ಟು ನನ್ನ ಹತ್ರನೇ ಮಾಡಿಸ್ತಾ ಇದ್ಲು. ಅದು ಬಿಟ್ಟು ಬೇರೆ ಎಲ್ಲೂ ಮಾಡಿಲ್ಲ. ನೋಡಿ ಹೇಗೆ ಕಿತ್ತಾಡ್ತಾ ಇದ್ದಾಳೆ ಅಂತ ನನ್ನ ಜೊತೆಯಲ್ಲಿ. ಅವಳಿಗೂ ಅದೇ ಮಿರರ್ ಬೇಕು ಅದಕ್ಕೆ. ಮತ್ತು ನನಗೆ ಮುಂಚೆಯಿಂದ ಸ್ಟಿಚಿಂಗ್ ಸಖತ್ ಇಷ್ಟ. ಡ್ರೆಸ್ ಡಿಸೈನ್ ಮಾಡೋದು, ಸ್ಟಿಚ್ ಮಾಡೋದೆಲ್ಲ ಸಖತ್ ಇಷ್ಟ. ಆ್ಯಕ್ಚುಲಿ ಎಲ್ಲರೂ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಇದನ್ನ ಕಲ್ತಿಯಾ ಅಂತ ಕೇಳ್ತಾ ಇದ್ರು. ಬಟ್ ನಾನು ಎಲ್ಲೂ ಹೋಗಿ ಹೊರಗಡೆ ಕಲ್ತಿಲ್ಲ. ನಾನೇ ಪರ್ಸ್ನಲಿ ಮನೆಯಲ್ಲೇ ಸಣ್ಣದು ವೇಲ್ ಅಥವಾ ಯಾವುದಾದ್ರೂ ಬ್ಲೌಸ್ ಪೀಸ್ ಇದ್ದರೆ ಅದರಲ್ಲೇ ಸ್ಟಿಚ್ ಮಾಡಿ ಕಲ್ತಿದ್ದು. ನಂದು ಒಂದು ಪುಟ್ಟು ಬಾರ್ಬಿ ಗೊಂಬೆ ಇತ್ತು, ಅದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೆ. ಸೊ ಹೆಂಗೋ ಗೊತ್ತಿಲ್ಲ, ಕಲಿತೆ.
ಇದನ್ನ ಇವಳಿಗೆ ಒಂದು ಸಿಂಗಲ್ ಸ್ಯಾರಿ, ಪ್ಲೇನ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿದಿದ್ದು. ಜಸ್ಟ್ ಬ್ಲಾಕ್ ಕ್ಲಾತಲ್ಲಿ ಪೈಪಿಂಗ್ ಥರ ಕೊಟ್ಟಿದ್ದೀನಿ ಅಷ್ಟೇ. ಫುಲ್ ಪ್ಲೇನ್ ಥೀಮಲ್ಲಿ ಮಾಡಿದಿತ್ತು. ಯೆಲ್ಲೋ ಬ್ಲಾಕ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತ ಮಾಡಿದ್ದೆ. ಇದು ಜಾರ್ಜೆಟ್ ಕ್ಲಾತು. ಬ್ಯಾಕ್ ಡಿಸೈನ್ ಸ್ವಲ್ಪ ಶೇಪ್ ಕೊಟ್ಟು ಅದಕ್ಕೂನು ಬ್ಲಾಕ್ ಕ್ಲಾತಲ್ಲೇನೆ ಪೈಪಿಂಗ್ ಕೊಟ್ಟಿದ್ದೀನಿ. ಅಷ್ಟೇ ಸಿಂಪಲ್ ಆಗಿದ್ರೂನು ಕಲರೇ ರಿಚ್ ಆಗಿರೋದ್ರಿಂದ ಗ್ರ್ಯಾಂಡಾಗಿ ಕಾಣುತ್ತೆ. ಇನ್ನು ನನ್ನ ಡ್ರೆಸ್ಸಿಗೆ ಬರೋದಾದ್ರೆ, ನಾನು ಕೂಡ ಇದನ್ನ ಒಂದು ಸ್ಯಾರಿಯಲ್ಲೇ ಸ್ಟಿಚ್ ಮಾಡಿದ್ದು. ರಾ ಸಿಲ್ಕ್ ಮೆಟೀರಿಯಲ್ ಇರೋಂತಹ ಒಂದು ಸ್ಯಾರಿ ತಗೊಂಡಿದ್ದೆ. ಅದ್ರಲ್ಲಿ ಕಂಪ್ಲೀಟ್ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ದುಪ್ಪಟ್ಟ ಸಪ್ರೇಟ್ ಅದಕ್ಕೆ ಮ್ಯಾಚ್ ಮಾಡಿ ತಗೊಂಡಿದ್ದೆ. ಬ್ಲೂ ವೈಟ್ ಕಾಂಬಿನೇಷನಲ್ಲಿ ಸಖತ್ತಾಗಿರುತ್ತೆ. ನನಗೆ ತುಂಬ ಇಷ್ಟ ಇತ್ತು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿತ್ತು ಇದು. ಆ್ಯಕ್ಚುಲಿ ಅದು ಪ್ಲೇನ್ ಸ್ಯಾರಿ. ಅಲ್ಲಿ ಮೇಲ್ಗಡೆ ಅಷ್ಟೇನೆ ಡಿಸೈನ್ ಕೊಟ್ಟಿದೆ. ಇನ್ನೆಲ್ಲ ಫುಲ್ ಪ್ಲೇನ್ ಮಾಡಿದ್ದೀನಿ. ಇದೆಲ್ಲ ಕಂಪ್ಲೀಟ್ ಡಿಸೈನ್ ನಾನೇ ನನ್ನ ಓನ್ ಐಡಿಯಾಯಿಂದ ಹಾಕಿದ್ದಿದ್ದು. ಜಸ್ಟ್ ಸ್ಟಿಕ್ ಮಾಡಿರೋದು ಅಷ್ಟೇನೆ ಅದು. ಆ್ಯಂಡ್ ದುಪ್ಪಟ್ಟಾಗೆ ಆ ಥರ ಬಾರ್ಡರ್ ಕೊಟ್ಟರೆ ಬೀಡ್ಸ್‌ದು ಎರಡಕ್ಕೂ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಇದೆ ನನ್ನ ಔಟ್‌ಫಿಟ್. ನಾನು ಎಷ್ಟೇ ದುಡ್ಡು ಕೊಟ್ಟು ಬೇರೆ ಪರ್ಚೇಸ್ ಮಾಡಿದ್ರೂ ನಾನೇ ಸ್ಟಿಚ್ ಮಾಡಿರೋದನ್ನ ವೇರ್ ಮಾಡೋದ್ರಲ್ಲಿ ನನಗೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಇನ್ನು ಕೆಲವು ಡ್ರೆಸ್ಸಸ್ ಮಾಡಿದ್ದೀನಿ. ಅದನ್ನ ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ನಮ್ಮಿಬ್ಬರ ಔಟ್‌ಫಿಟ್ ಹೇಗಿದೆ ಮತ್ತು ನನ್ನ ಡಿಸೈನಿಂಗ್ ಸೆನ್ಸ್ ನಿಮ್ಗೆಲ್ಲರಿಗೂ ಏನಾದರೂ ಲೈಕ್ ಆಯಿತು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಾನು ಯಾವ ಕ್ಲಾಸಸ್‌ಗೂ ಹೋಗಿ ಕಲ್ತಿಲ್ಲ ಅಲ್ವಾ. ನನ್ನ ಓನ್ ಐಡಿಯಾಸಿಂದ ಸ್ಟಿಚ್ ಮಾಡಿರೋದು. ಇಫ್ ಇನ್ ಕೇಸ್ ಇದಕ್ಕೆ ಇನ್ನೊಂದು ಸ್ವಲ್ಪ ಈ ಥರ ಆ್ಯಡ್ ಮಾಡ್ಕೊಂಡಿದ್ರೆ ಅಥವಾ ಇದಿಲ್ಲ ಅಂದಿದ್ರೆ ಚೆನ್ನಾಗಿತ್ತು ಅಂತ ಅಂದರೆ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಯಾವುದಾದ್ರೂ ಡಿಸೈನ್ ಮಾಡ್ತೀನಿ ಅಂತ ಅಂದರೆ ನನಗೂ ಸ್ವಲ್ಪ ಐಡಿಯಾ ಸಿಕ್ಕತ್ತೆ. ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ರೆಡಿ ಆದ್ವಿ. ಈ ಥರ ಕಾಣ್ತಾ ಇದ್ದೀವಿ. ಆ್ಯಕ್ಚುಲಿ ಯೆಲ್ಲೋ ಬ್ಲೂ ಕಾಂಬಿನೇಷನ್ ಕೂಡ ಸಖತ್ ಹೈಲೈಟ್ ಅನ್ಸುತ್ತೆ. ನಾನೊಂದು ಪಾಪುಗೆ ಸ್ಕರ್ಟ್ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಗಿಫ್ಟ್ ರೆಡಿಯಾಗಿದೆ. ತುಂಬ ದೊಡ್ಡದಾಗಿ ಮಾಡಿಸಿದ್ದಾರೆ. ಇದನ್ನ ಇವಾಗ ಹೆಂಗೆ ಕ್ಯಾರಿ ಮಾಡೋದು ಅನ್ನೋದೇ ತಲೆನೋವಾಗ್ಬಿಟ್ಟಿದೆ. ಟೈಮ್ ಆಲ್ರೆಡಿ 7:10 ಆಯಿತು. ನಮಗೆ ಹೇಳಿದ್ದಿತ್ತು 6ಗೆನೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ. ನಮಗೂ ರೆಡಿಯಾಗಿ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಗೈಸ್. ಇನ್ನೂ ಬಂದೇ ಇಲ್ಲ ಅವರು. ಇನ್ನೇನು ಮಾಡೋದು, ಬೋರ್ ಆಗ್ತಿತ್ತು ಅಂತ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ಆಗಿದ್ರೆ ನಿಜ ನಿದ್ದೆನೇ ಬರ್ತಿತ್ತೋ ಏನೋ. ರೆಡಿ ಆಗಿಬಿಟ್ಟು ಕೂತ್ಕೊಳ್ಳೋದು ಅಂತಂದರೆ ಬೋರ್ಗಿಂತ ಹೆಚ್ಚಾಗಿ ಒಂಥರ ಏನೋ ಮೂಡೇ ಇರಲ್ಲ. ಒಂಥರ ಟಯರ್ಡ್ ಆದಂಗೆ ಫೀಲ್ ಆಗಿಬಿಡುತ್ತೆ. ರೆಡಿ ಆದ ತಕ್ಷಣನೇ ಹೊರಟ್ಬಿಡ್ಬೇಕು, ಆವಾಗಲೇ ಸರಿ. ಅಮ್ಮ ರೀಲ್ಸ್ ಆದರೂ ಮಾಡೋದಲ್ವಾ ಅಂತ ನಮ್ಗೆ ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ. ಸುಮ್ಮನೆ ಕೂತಿದ್ವಿ. ಸದ್ಯಕ್ಕೆ ಬಂದರು ನನ್ನ ಹಸ್ಬೆಂಡು. ಇವ್ರು ಆ್ಯಕ್ಚುಲಿ ಹುಡುಗನ್ನ ಚೌಟ್ರಿಗೆ ಬಿಡೋಕ್ಕೆ ಅಂತ ಹೋಗಿದ್ರು. ಅಲ್ಲಿ ಏನೋ ಲೇಟ್ ಆಯ್ತಂತೆ. ಸೊ ಇವಾಗ ಬಂದರು. ಇವ್ರು ಇವಾಗ ಫ್ರೆಶ್ ಅಪ್ ಆಗಿ ಇಷ್ಟು ಬೇಗ ಬಂದ್ರಿ? ಹೋಗ್ತಾರೆ. ಇಷ್ಟು ಬೇಗ ಏನು ಮಾಡೋಕ್ಕಲ್ಲ, ಎಲ್ಲ ಕೆಲಸ ಬೇಗ ಫುಲ್ ಜವಾಬ್ದಾರಿ ಜವಾಬಾದ್ರಿ. ಸೊ ರೆಡಿ ಆಗಿಬಿಟ್ಟು ಇಲ್ಲಿಂದ ಹೊರಟ್ವಿ. ಗಿಫ್ಟ್ ತೊಗೊಂಡು ಕಾರ್ಗೆ ಇಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅದೇನಾಗುತ್ತೋ ಗೊತ್ತಿಲ್ಲ. ಕಾರ್ ಹಿಡಿಯಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಆಗುತ್ತೆ ಅಂತ ಅಂದರು. ಸೊ ಹೊರಟ್ವಿ ಗೈಸ್ ಇವಾಗ. ಬನ್ನಿ ನನ್ನ ಜೊತೆಲೇ ಕಾರ್ಗೆ ಆ ಗಿಫ್ಟ್ನ ಹೆಂಗೆ ಇಡಿಸ್ತಾರೆ ಅಂತ ನೋಡೋಣ. ನೀವಿಬ್ರು ಕಾಲ್ ಮಾಡ್ಸ್ಕೊಂಡು ಕೂತ್ಕೊಳ್ಳಿ, ಅಲ್ಲೇ ಒಳಗಡೆ ಇಡ್ಬೋದು ಅಂತ ಅಂದರು ಇಬ್ರೂ. ಸರಿ ಆಯಿತು ಅಂತ ಅಂದ್ಬಿಟ್ಟು ಹಿಂದೆ ಕಾಲ್ ಮಾಡ್ಸ್ಕೊಂಡು ಕೂತ್ಕೊಂಡ್ವಿ. ಆ ಗಿಫ್ಟ್ ಆ್ಯಕ್ಚುಲಿ ಒಳಗಡೆ ಹಿಡಿಯೋದಿರಲಿ, ಅದನ್ನು ನುಗ್ಸೋಕ್ಕೇ ಸ್ವಲ್ಪ ಕಷ್ಟ ಆಯಿತು, ಸೈಜ್ ಸ್ವಲ್ಪ ದೊಡ್ಡದಿರೋದ್ರಿಂದ. ಆದರೂ ಹೆಂಗೋ ಕಷ್ಟಪಟ್ಟು ಇಬ್ಬರು ಸೇರ್ಕೊಂಡು ಒಳಗಡೆ ತಳ್ಳಿದ್ರು. ಅದು ಕರೆಕ್ಟಾಗಿ ನಮ್ಮ ಕಾರ್ ಸೈಜೇ ಇರೋದ್ರಿಂದ ಒಳಗಡೆ ಏನೋ ಫೋಟೋ ಫ್ರೇಮ್ ಆಯಿತು. ಬಟ್ ಎರಡೂ ಕಡೆ ಡೋರ್ ಕ್ಲೋಸ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಇದೇನು ಮಾಡೋದಪ್ಪ, ಹೆಂಗೆ ತೊಗೊಂಡೋಗೋದು ಅಂತಂದರೆ ಬಸ್ಸಲ್ಲಿ ಹಾಕ್ಬಿಡೋಣ, ಅಲ್ಲೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತಂದರೆ ಈ ನೈಟಲ್ಲಿ ಬಸ್ ಕೂಡ ಸ್ವಲ್ಪ ಹಿಂಸೆ. ನಗರದಲ್ಲಿ ಮದುವೆ ಇತ್ತು. ಸೊ ಅದಾದಮೇಲೆ ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ನಾವು ಕೂತಿದ್ವಲ್ಲ, ಸೀಟ್ ಮೇಲ್ಗಡೆಯಿಂದ ಇಟ್ಟಿದ್ದಾರೆ. ಹೆಂಗೆ ಅಂದರೆ ನಾವು ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ತಲೆ ಮೇಲಿದೆ ಗಿಫ್ಟು. ಒಂದು ಸೆಕೆಂಡ್ ನೋಡಿ ನಿಮಗೆ ತೋರಿಸ್ತೀನಿ.
ಒಳಗಡೆ ಕೂತ್ಕೊಂಡ್ರೆ ಈ ಥರ ಬೆಂಡಾಗಿ ಕೂತ್ಕೋಬೇಕು, ಸ್ಟ್ರೈಟ್ ಕೂರಕ್ಕಾಗ್ತಿರ್ಲಿಲ್ಲ. ಆ ಥರ ಮೇಲ್ಗಡೆನೇ ಇಟ್ಟಿದ್ರು. ಈ ಕಡೆ ಕೂತ್ಕೊಳ್ಳಿಲ್ಲ ಅಂತಂದ್ರೆ ಇಬ್ರುವೆ ಸೈಡ್ ಆ ಕಡೆ ವಿಂಡೋ ಸೈಡ್ ತಲೆ ಹಾಕೊಂಡು ಕೂತ್ಕೋಬೇಕಿತ್ತು ಕ್ರಾಸ್ ಆಗಿ. ಇಲ್ಲಿಂದ ಚೌಟ್ರಿ ತನಕನೂ ನಾವು ಹಿಂಗೆ ಹೋಗಿದ್ವಿ. ನಾನು ಈ ಕಡೆ, ಅವಳು ಆ ಕಡೆ. ಇದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗೇನೆ ಇತ್ತು. ಫುಲ್ಲು ಕೋಲ್ಡ್ ಬ್ರೀಸು. ಒಳಗಡೆ ಸೆಕೆ ಆಗ್ತಿತ್ತು ಅಂತ ಅಂದರೆ ಸ್ವಲ್ಪ ಬೆಂಡಾಗಿ ಕೂತ್ಕೊಳ್ಳೋದು ಹಿಂಸೆನೆ. ಅಟ್ಲೀಸ್ಟ್ ಕ್ರಾಸ್ ಆಗಾದರೂ ಕೂತ್ಕೋಬೋದು ಅಂತ ಹಿಂಗೆ ಕೂತ್ಕೊಂಡ್ವಿ. ಇಲ್ಲಿ ಕೂತಾಗ ಏನು ಅನ್ನಿಸ್ಲಿಲ್ಲ. ಚೌಟ್ರಿಗೆ ಹೋಗೋ ಅಷ್ಟರಲ್ಲಿ ಕತ್ತು ಒಂದೇ ಕಡೆಗೆ ಆಗ್ಬಿಟ್ಟಿತ್ತು. ತಿರ್ಗಕ್ಕೂ ಸ್ವಲ್ಪ ಹಿಂಸೆ ಆಗ್ತಿತ್ತು. ಅಷ್ಟು ಪೇಯ್ನ್ ಬಂದ್ಬಿಟ್ಟಿತ್ತು. ಸೊ ಹೆಂಗೋ ಬೇಗನೆ ತಲುಪಿದ್ವಿ. ಫಾಸ್ಟಾಗಿನೇ ಕರ್ಕೊಂಡು ಹೋದ್ರು. ಇಲ್ಲಿಂದ ನೀಟಾಗೇನೋ ಹೋಗಿದ್ವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ಫುಲ್ಲು ಕೂದಲೆಲ್ಲ ಕೆದ್ರೋಗ್ಬಿಟ್ಟಿತ್ತು. ಫೈನಲಿ ಚೌಟ್ರಿ ರೀಚ್ ಆದ್ವಿ. ಇನ್ನು ರಿಸೆಪ್ಷನ್ಗೂ ಕೂಡ ಕೂರಿಸಿರ್ಲಿಲ್ಲ. ಏನೋ ವಿಲೇಜ್ ಶಾಸ್ತ್ರ ಏನೋ ನಡೀತಾ ಇತ್ತು ಅನ್ಸುತ್ತೆ. ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಯಾವುದು ಅಂತ. ಸೊ ಅಲ್ಲಿ ತನಕ ಸುಮ್ಮನೆ ಕೂತಿರೋದೇನಕ್ಕೆ, ಹುಡುಗಿನೂ ಮಾತಾಡ್ಸ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಹುಡುಗ ರೆಡಿಯಾಗಿದ್ದಾರೆ. ಇಬ್ರು ಒಂದ್ಸರಿ ಮೀಟ್ ಮಾಡ್ಕೊ ಹೋಗ್ಬಿಡೋಣ, ಆಮೇಲೆ ಬ್ಯುಸಿ ಆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಇನ್ನೊಂದು ವಿಷಯ ಅಂತ ಅಂದ್ರೆ, ಮದುವೆ ಮನೆಗಳಲ್ಲಿ ಹುಡುಗಿ ನೋಡಕ್ಕೆ ಅಂತ ಅಂದ್ಬಿಟ್ಟು ಏನೆಲ್ಲ ಡ್ರಾಮಾ ಮಾಡ್ತಾರೆ ನೋಡಿ ಗೈಸ್. ಅಲ್ಲಿ ಅಣ್ಣನ್ನ ಒಳಗಡೆನೆ ನಿಂತ್ಕೊಂಡು ಏನೋ ಮಾತಾಡ್ತಾ ಇರೋ ಥರ ಹುಡುಗಿ ಕಡೆ ನೋಡ್ತಾ ಇದ್ರು. ಒಂಥರ ಕ್ಯೂಟ್ ಅನ್ಸುತ್ತೆ. ಸೊ ಇದು ನಮ್ಮ ಮದುವೆ ಹುಡುಗಿ. ಇದೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಕೂಡ ಊಟ ಮಾಡ್ಕೊಂಡು ಬಂದ್ಬಿಟ್ವಿ. ಮತ್ತೆ ರಿಟರ್ನ್ ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ರಿಸೆಪ್ಷನ್ಗೆ ಆಲ್ರೆಡಿ ನಿಲ್ಲಿಸಿದ್ರು. ಸೊ ಗಿಫ್ಟ್ ಕೊಟ್ಬಿಟ್ಟು ಹೊರಟ್ಬಿಡೋಣ, ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ. ಗಿಫ್ಟ್ ನೋಡಿ ತುಂಬಾ ಖುಷಿಪಟ್ಟರು ಇಬ್ರುವೆ. ತುಂಬ ಇಷ್ಟಪಟ್ಟರು. ಅವ್ರ ಖುಷಿನ ನೋಡಿ ನಮಗೂ ಕೂಡ ಖುಷಿ ಆಯಿತು. ಸೊ ಅಲ್ಲಿಂದ ಹೊರಟ್ವಿ. ಮತ್ತೆ ಬೆಳಗ್ಗೆ ಬೇಗ ಬರೋದಿತ್ತು ಅಂತ ಅಂದ್ಬಿಟ್ಟು ಹೊರಟ್ಬಿಟ್ವಿ. 10:30 ಆಗಿದೆ ಟೈಮ್. ಸೊ ನಾನು ಸುಷ್ಮಾ ಸಂತೋಣ ರಿಟರ್ನ್ ಬಂದ್ವಿ. ನನ್ನ ಹಸ್ಬೆಂಡ್ ಅಲ್ಲೇ ಉಳ್ಕೊಂಡ್ರು. ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಿತ್ತಂತ ಅಲ್ಲೇ ಸ್ಟೇ ಆದರು. ಮತ್ತೆ ಮಾರ್ನಿಂಗ್ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಅಂಟಿಲ್ ದೆನ್ ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.